ಹಲೋ ಎವ್ರಿವನ್. ಸೋಮವಾರ ಪುಟ್ಗಿಳಿಗೆ ನಾವು ಅನ್ನಪ್ರಾಶನ ಮಾಡಿಸಿದ್ವಿ. ಅದ್ರದ್ದು ವಿಡಿಯೋನ ನಾನಿವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ. ಈ ಬೌಲ್, ಬೆಳ್ಳಿ ಬೌಲ್ ಬಂದು ಇದು ಅಮ್ಮ ಕೊಡಿಸಿದ್ದು ಪಾಪುಗೆ ಅಂತ. ಹಾಗೆ ಇನ್ನೂ ಈ ಬೌಲು ಪಾಪು ನಾಮಕರಣಕ್ಕೆ ಗಿಫ್ಟ್ ಬಂದಿದ್ದು. ಮತ್ತು ಈ ಬೌಲ್ ಕೂಡ ಅಮ್ಮನೇ ಕೊಟ್ಟಿದ್ದು. ಇನ್ನೊಂದು ಬೌಲ್ ಇದೆ, ಅದು ಕೂಡ ಪಾಪುಗೆ ನಾಮಕರಣಕ್ಕೆ ಗಿಫ್ಟ್ ಬಂದಿದ್ದು. ಇದು ನನ್ನ ಮದುವೆಲಿ ಗಿಫ್ಟ್ ಬಂದಿದ್ದು. ಹಾಗೆ ಒಂದು ಬೆಳ್ಳಿ ಲೋಟನ ತೊಗೊಂಡಿದ್ವಿ. ಮತ್ತು ಭಟ್ರು ಹೇಳಿದರು 5 ಥರ ಸ್ವೀಟ್ ಮಾಡ್ಕೋಬೇಕು ಅಂತೇಳಿ. 5 ಥರ ಸ್ವೀಟಿಗೆ 5 ಬೌಲ್ ತೊಗೊಂಡಿದ್ದೀನಿ. ಹಾಗೆ ಸ್ಪೂನು ಅಷ್ಟೇ ಅಮ್ಮ ತೊಗೊಂಡಿತ್ತು. ದೇವರಿಗೆ ನಾನು ಒಂದು ಮೂಗ್ಬಟ್ಟನ್ನ ತೊಗೊಂಡಿದ್ದೆ. ಈಗ ದೇವಸ್ಥಾನಕ್ಕೆ ಹೋಗಿದ್ದೀವಿ. ಆಲ್ರೆಡಿ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿದ್ರು. ನೋಡಿ, ಇದೇ ದೇವಸ್ಥಾನ. ಇದು ಅನ್ನಪೂರ್ಣೇಶ್ವರಿ ದೇವಸ್ಥಾನ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಹಾಗೆ 5 ಥರದ ಸ್ವೀಟ್ ಏನು ಮಾಡಿದೆ ಅನ್ನೋದು ನಾನು ವೀಡಿಯೋ ಮಾಡ್ಕೊಳಕ್ಕಾಗಲಿಲ್ಲ, ಬಿಕಾಸ್ ಟೈಮ್ ಆಗಿತ್ತು ಆಲ್ರೆಡಿ. ಈಗ ಭಟ್ರು ಓಪನ್ ಮಾಡ್ತಾ ಇದ್ದಾರೆ ನೋಡಿ. 5 ಥರದ ಸ್ವೀಟಲ್ಲಿ ಮೊದಲನೇದು ಅವಲಕ್ಕಿ ಪ್ರಸಾದ, ಹಾಗೆ ಸಜ್ಜಿಗೆ ಮತ್ತು ಕೇಸರಿ ಬಾತು ಮತ್ತು ಶಾವಿಗೆ ಪಾಯಸ ಇಷ್ಟನ್ನು ಮಾಡ್ಕೊಂಡಿದ್ದೆ. ಅಕ್ಕಿ ಪಾಯಸ. ಇದು ದೇವರಿಗೆ ನಾನು ತೊಗೊಂಡಿದ್ದ ಸೀರೆ. ಇದು ಅಕ್ಕಿ ಪಾಯಸ. ಈ ರೀತಿ ಜೋಡಿಸ್ಕೊಂಡ್ವಿ. ಹಾಗೆ ಒಂದರಲ್ಲಿ ಲೋಟಕ್ಕೆ ನಾವು ಜೇನುತುಪ್ಪ ಹಾಕಿಟ್ಕೊಂಡಿದ್ವಿ. ಪೂಜೆ ಮಾತ್ರ ತುಂಬ ಚೆನ್ನಾಗಿ ನಡೆಸ್ಕೊಟ್ರು. ಆ್ಯಕ್ಚುಲಿ ಹೊರನಾಡಿಗೆ ಹೋಗ್ಬಿಟ್ಟು ಅನ್ನಪ್ರಾಶನ ಮಾಡಿಸ್ಬೇಕು ಅಂತ ತುಂಬ ಆಸೆ ಇತ್ತು. ಬಟ್ ಈ ವೆದರಿಗೆ ಅಲ್ಲಿ ಪಾಪು ಅಡ್ಜಸ್ಟ್ ಆಗೋದು ಸ್ವಲ್ಪ ಕಷ್ಟ ಅನ್ನಿಸ್ತು ಹೋಗೋದಕ್ಕೆ. ಹಾಗಾಗಿ ಏನು ಮಾಡಿದ್ವಿ, ತರೀಕೆರೆಯಲ್ಲಿ ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಮಾಡಿಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡ್ವಿ. ಪೂಜೆ ಚೆನ್ನಾಗಾಯಿತು. ನಾವೇನು ಅಂದ್ಕೊಂಡ್ವು ಹಾಗೇ ಅನ್ನಪ್ರಾಶನ ಆಯಿತು. ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ಪಾಪು ಊಟ ಮಾಡಿಸೋದು, ಅವಳ ಎಕ್ಸ್ಪ್ರೆಷನ್ ನೋಡಬೇಕು ಅಂತ. ಆ್ಯಕ್ಚುಲಿ ವಿಡಿಯೋ ಸ್ವಲ್ಪ ಅಷ್ಟು ಕ್ಲಾರಿಟಿ ಅನಿಸಿಲ್ಲ ಊಟ ಮಾಡಿಸುವಾಗ, ಬಟ್ ಚೆನ್ನಾಗಾಯಿತು. ಅವಳು ಸುಮ್ಮನೆ ಮಲ್ಕೊಂಬಿಟ್ಟಿದ್ಲು ತೊಡೆ ಮೇಲೆ, ಆರಾಮಾಗಿ ಆಟಾಡ್ತಾ ಇದ್ಲು. ಆಮೇಲೆ ಇನ್ನೇನು ಮುಗಿಯೋ ಟೈಮ್ ಅನ್ನುವಾಗ ಸ್ವಲ್ಪ ಕ್ರ್ಯಾಂಕಿ ಆಗಿದ್ಲು. ಆಮೇಲೆ ಎತ್ಕೊಂಡು ಕೂರಿಸ್ಕೊಂಡೆ, ಆವಾಗ ಆಟ ಆಡೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಇಲ್ಲಿ ಇಂಥರೇ ಭಟ್ರು ಅಂತೇನಿಲ್ಲ, ನೀವು ಯಾರನ್ನಾದರೂ ಕರ್ಕೊಂಡು ಹೋಗ್ಬಿಟ್ಟು ಅನ್ನಪ್ರಾಶನ ಮಾಡಿಸ್ಕೋಬೋದು ದೇವಸ್ಥಾನದಲ್ಲಿ. ಲೋಕದ ಸುಖವೆಲ್ಲ ನಿನಗಾಗಿ ಮುಡಿಪಿರಲಿ, ಇರುವಂತನು ಕಹಿ ಇರಲಿರಲಿ ನನಗಾಗಿ, ಕಾಯುವೆನು ಕೊನೆವರೆಗೂ ಕಣ್ಣಾಡಿ. ಇದು ಪೂಜೆ ಎಲ್ಲ ಆಯಿತು. ಈಗ ದೇವ್ರ ಹತ್ರನೂ ನೈವೇದ್ಯ ಇಟ್ಬಿಟ್ಟು ಪ್ರಸಾದನೆಲ್ಲ ನಮಗೆ ಪಾಪುಗೆ ತಿನ್ನಿಸೋಕೆ ಅಂತ ಕೊಟ್ಟರು. ಮೊದಲು ನಾನು ತಿನ್ನಿಸ್ತಾ ಇದ್ದೀನಿ ದೇವ್ರ ಮುಂದೆ ಕೂತ್ಕೊಂಡು. ಪಾಪುಗೆ ತಿನ್ನಿಸ್ದಾಗ ಚೆನ್ನಾಗಿ ತಿಂದಳು. ಮೊದಲು ಸಜ್ಜಿಗೆ ತಿನ್ನಿಸ್ದೆ ನಾನು ಅವಳಿಗೆ. ಬಾಯಿ ಚಪ್ಪರಿಸ್ತಾ ಇದ್ಲು, ಸ್ವೀಟ್ ಅಲ್ವಾ ಹಾಗಾಗಿ. ಮತ್ತು ಸಜ್ಜಿಗೆ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಯಾವುದನ್ನು ಕೂಡ ನಾನು ಟೇಸ್ಟ್ ಮಾಡಿರಲಿಲ್ಲ ಅಲ್ವಾ. ಇಲ್ಲಿ ತಿಂದಾಗ ಖುಷಿ ಆಯಿತು ನಮಗೂ. ಚೆನ್ನಾಗಿತ್ತು ಪ್ರಸಾದ ಎಲ್ಲ. ಹಾಗೆ ನಾನೊಂದೆರಡು ಸ್ಪೂನ್ ತಿನ್ನಿಸ್ಬಿಟ್ಟು ಅವ್ರ ಪಪ್ಪಾಗೂ ಕೂಡ ತಿನ್ನಿಸೋಕೆ ಹೇಳಿದೆ. ಅವರು ತಿನ್ನಿಸಿದ್ರು. ಎಲ್ಲದರಲ್ಲೂ ಸ್ವಲ್ಪ ಸ್ವಲ್ಪ ತಿನ್ನಿಸಿ ಅಲ್ಲಿರೋರ್ಗೂ ಸ್ವಲ್ಪ ಪ್ರಸಾದ ಕೊಟ್ಬಿಟ್ಟು ನಾವು ಮನೆಗೆ ಹೋದ್ವಿ. ಇದಾಗಿತ್ತು ಇವತ್ತಿನ ಈ ಪುಟ್ಟ ವ್ಲಾಗು. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಮತ್ತು ಕಾಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಮತ್ತು ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಥ್ಯಾಂಕ್ ಯು. ಬಾಯ್.